ಹಾಯ್ ಹಲೋ ಫ್ರೆಂಡ್ಸ್, ನಾನು ರಾಧಾ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಆ್ಯಂಟಿ ಸ್ಲಿಪ್ ಮ್ಯಾಟನ್ನು ಪರ್ಚೇಸ್ ಮಾಡಿದ್ದೀನಿ. ಅದು 45 to 500 ಸೆಂಟಿಮೀಟರ್ಸ್ ಅಂದರೆ 5 ಮೀಟರ್ಸ್ ಬರುತ್ತೆ. ಹಾಗೆ 45 ಸೆಂಟಿಮೀಟರ್ಸ್ ಬ್ರೆಡ್ತಲ್ಲಿರುತ್ತೆ. ಅದು ನೋಡಿ ಈ ಥರ ಇದೆ. ಇದು ಗ್ರೇ ಕಲರಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಈ ಥರ ಇದೆ. ಇದು ಮೇಲ್ಗಡೆ ಎಲ್ಲ ರಫ್ ಆಗಿರುತ್ತೆ ನೋಡಿ, ಈ ಥರ ರಫ್ ಇದೆ. ಇದು ಒಳಗೆ ಸ್ಮೂತ್ ಆಗಿರುತ್ತೆ. ಇದು ಆ್ಯಂಟಿ ಸ್ಲಿಪ್ ಅಂತಾರೆ. ಇದು ಕಿಚನಲ್ಲಿ ಬ್ಯಾಸ್ಕೆಟ್ಸ್ ಇರುತ್ತಲ್ಲ, ಮಾಡ್ಯುಲರ್ ಕಿಚನ್ ಬ್ಯಾಸ್ಕೆಟ್ಸ್ ಅಂತ ಮಾಡಿದರೆ ಅದಕ್ಕೆ ಇದು ಹಾಕಿದಾಗ ನೀವು ಏನಾದರೂ ಸಾಮಾನುಗಳಿಟ್ಟಾಗ ಇಲ್ಲ ಟಿಫಿನ್ ಬಾಕ್ಸ್ ಲಿಡ್ಡು ಇದನ್ನು ಯಾವುದು ಆ ಬ್ಯಾಸ್ಕೆಟ್ ಗ್ಯಾಪಲ್ಲಿ ಬಿದೋಗುತ್ತೆ, ಕೆಲವು ಸತಿ ಬೀಳುತ್ತೆ. ಸೊ ಅದನ್ನು ಬೀಳದೇ ಇರಲಿ ಅಂತ, ಹಾಗೆ ಸ್ಕ್ರ್ಯಾಚಸ್ ಎಲ್ಲ ಆಗದೆ ಇರಲಿ ಅಂದ್ಬಿಟ್ಟು ಈ ಮ್ಯಾಟನ್ನು ಉಪಯೋಗಿಸ್ತಾರೆ. ಈ ಮ್ಯಾಟನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡೋದು, ಹಾಗೆ ಇದು ಹೇಗೆ ಕಾಣುತ್ತೆ ಹಾಕಿದಾಗ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಇಂಡೋರ್ ಫರ್ನಿಚರ್ಸ್ಗೆ ಯಾವ ರೀತಿ ಪಾಲಿಷ್ ಮನೆಯಲ್ಲೇ ಮಾಡ್ಬೋದು ಅನ್ನೋದನ್ನು ಇವಾಗ ತೋರಿಸ್ಕೊಡ್ತಾ ಇದ್ದೀನಿ. 2 ಕಾಟನ್ ಬಟ್ಟೆನ ತೊಗೋಬೇಕು. ಆ ಡಸ್ಟ್ ಎಲ್ಲ ಕ್ಲೀನಾಗಿ ಒರೆಸ್ಬೇಕು ಫಸ್ಟ್. ಇವಾಗ ವುಡ್ ಪಾಲಿಷಿಗೆ ಏನೇನು ಬೇಕು ಅಂತ ನೋಡೋಣ. ವೆನಿಗರ್ ಹಾಗೆ ಕೊಕೊನಟ್ ಆಯಿಲ್, ಆಲಿವ್ ಆಯಿಲ್ ಇದ್ದರೂ ಕೂಡ ಒಳ್ಳೆಯದು. 1 ಸ್ಪೂನ್ ಆಫ್ ವೆನಿಗರ್ ಹಾಕಬೇಕು. ಮೂರು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಇವಾಗ ಒಂದು ಕಾಟನ್ ಬಟ್ಟೆ ತೊಗೊಂಡು ನೋಡಿ, ಈ ಥರ ಆಯಿಲಲ್ಲೇ ಅದ್ದಿ ಬೇಕಾದರೆ ನೀವು ಹಾಕೋಬೋದು, ಇಲ್ಲ ಸ್ಪೂನಲ್ಲಿ ತೆಗೆದು ಬಟ್ಟೆ ಮೇಲೆ ಹಾಕ್ಕೊಂಡು ಅದನ್ನು ನೀವು ಟೀಪಾಯಿಗಾಗಲಿ ಇಲ್ಲ ಸೋಫಾ ಇದಕ್ಕೆ ಯಾವುದಕ್ಕಾದರೂ ಅಷ್ಟೇ, ಯಾವುದೇ ವುಡ್ ಇದ್ದರೂ ಕೂಡ ಈ ಆಯಿಲ್ನ ನೀವು ಅಪ್ಲೈ ಮಾಡಿದಾಗ ಒಳ್ಳೆ ಶೈನ್ ಬರುತ್ತೆ, ಒಳ್ಳೆ ಪಾಲಿಷ್ ಕೊಡುತ್ತೆ. ವೆನಿಗರು ಡಿಸ್ಇನ್ಫೆಕ್ಟೆಂಟ್ ಆಗಿರೋದ್ರಿಂದ, ಹಾಗೆ ಅದು ಆ್ಯಸಿಡ್ ನೇಚರ್ ಇರೋದ್ರಿಂದ ಅಲ್ಲಿರೋಂಥ ಯಾವುದೇ ಹುಳುಗಳಾಗಲಿ ಇದೆಲ್ಲ ಯಾವುದು ಬರೋದಿಲ್ಲ. ನೋಡಿ ಈ ಡೋರ್ ಹೇಗಿದೆ ಇವಾಗ ಈ ಪಾಲಿಷ್ ಹಚ್ಚಿದ ಮೇಲೆ. ಹೊಸ ಡೋರ್ ಥರ ಕಾಣ್ತಾ ಇದೆ. ಸೊ ನೀವು ಇದನ್ನು ಮನೇಲಿ ಟ್ರೈ ಮಾಡಿ. ಈಸಿಯಾಗಿ ಮನೇಲಿ ಸಿಗುವಂಥ ವಸ್ತುಗಳನ್ನು ಆರಾಮಾಗಿ ನೀವು ಒಂಚೂರು ಖರ್ಚಿಲ್ಲದೆ ನೀವು ನಿಮ್ಮ ಇಂಡೋರ್ ಫರ್ನಿಚರ್ಸ್ಗೆಲ್ಲ ಒಳ್ಳೆ ಪಾಲಿಷನ್ನು ಕೊಡ್ಬೋದು. ಹಾಗೆ ಫ್ರೆಂಡ್ಸ್, ಇದು ವಾಲ್ಪೇಪರು, adhesive wallpaper ಅಂತಾರೆ. ಇದು ಒಳಗಡೆನೆ ಗಮ್ ಇರುತ್ತೆ ಇದಕ್ಕೆ. ಇದನ್ನು ನಾನು ಇದನ್ನು ಟೀಪಾಯ್ ಮೇಲೆ ಹಾಕ್ತಾ ಇದ್ದೀನಿ ನೋಡಿ. ಈ ಥರ ವೈಟ್ ಶೀಟ್ ಒಂದಿರುತ್ತೆ, ಅದನ್ನು ತೆಗೆದ್ಬಿಟ್ಟು ನೀವು ಈ ಗಮ್ ಮೇಲ್ಗಡೆ ಇರುವಂಥ ಶೀಟನ್ನು ನೀವು ಯಾವ
ಫರ್ನಿಚರ್ಸ್ಗಾಗಲಿ ನೀವು ಎಲ್ಲಿ ಬೇಕಾದರೂ ಅದನ್ನು ಅಂಟಿಸ್ಬೋದು. ಸೊ ನೋಡಿ ಈ ಥರ ನೀವು ಅಂಟಿಸ್ಬೇಕಾಗುತ್ತೆ. ಹಾಗೆ ಒಂಚೂರು ರಿಂಕಲ್ಸ್ ಇಲ್ಲದೆ ನೀವು ಆ ವೈಟ್ ಶೀಟನ್ನು ತೆಗಿತಾ ಹಾಗೆ ಬಬಲ್ಸ್ ಕೂಡ ಇಲ್ಲದೆ ನೀವು ಕ್ಲೀನಾಗಿ ಒಂದು ಸ್ಕೇಲಲ್ಲಿ ಅಥವಾ ಕೈಯಲ್ಲಿ ಕ್ಲೀನಾಗಿ ನೀವು ರಬ್ ಮಾಡ್ಕೊಂಡ್ಬರ್ಬೇಕು. ಆವಾಗ ಕ್ಲೀನಾಗಿ ಒಂಚೂರು